ಹಿಂಗೆಲ್ಲ ಹಾಕೋತಿದ್ದಲ್ಲ. ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಎಪಿಸೋಡ್ ನಂಬರ್ 2. ಇಸ್ ಇಟ್ ವರ್ತ್ ದ ಹೈಪ್? ಸೊ ಇವತ್ತು ನಾನು ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀನಿ, ಇನ್ನೊಂದು ಫ್ರೆಂಡ್ ಸಜೆಷನ್ ಮೇಲೆ. ಆ ಲೊಕೇಶನ್ ಎಲ್ಲಿ 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 ಸೊ ಆ ಲೊಕೇಶನ್ ತಿಳ್ಕೊಬೇಕಂದ್ರೆ ಬನ್ನಿ, ಲೆಟ್ ಅಸ್ ಗೋ ಆ್ಯಂಡ್ ಫೈಂಡ್ ಔಟ್. ನಾನು ಆ ಲೊಕೇಶನ್ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಫುಡ್, ಯಾವ ರಿವ್ಯೂ ಮೇಲೆ ನಾನು ಮಾತಾಡ್ತಾ ಇದ್ದೀನಿ, ಯಾವ ಫುಡ್ ಸಜೆಸ್ಟ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸು ಅಂತ. ಸೊ ನಿಮಗೂ ತಿಳ್ಕೊಬೇಕಂದ್ರೆ ಬನ್ನಿ ಬನ್ನಿ ಬನ್ನಿ, ಲೆಟ್ ಅಸ್ ಗೋ. ಹಲೋ ಎವ್ರಿವನ್, ಸೊ ನಾವು ರೀಚ್ ಆಗಿದ್ದೀವಿ. ನಾನು ಇವಾಗ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಬಂದಿದ್ದೀವಿ ಅಂತ. ಸೊ ಹ್ಯಾವ್ ಅ ಲುಕ್. Yes, so you guessed it right. We have come to Forum South, which is located in Kanakpura main road. ಇದನ್ನ ನೋಡಿದ್ರೇ ಐ ಥಿಂಕ್ ಯು ವುಡ್ ಹ್ಯಾವ್ ಗೆಸ್ಟ್ ವಿಚ್ ಫುಡ್ಗೆ ನಾನು ಬಂದಿದ್ದೀನಿ ಅಂತ. ಇಫ್ ಯು ಹ್ಯಾವ್ ನಾಟ್ ಗೆಸ್ಟ್, ವೇಟ್ ಆ್ಯಂಡ್ ವಾಚ್. ನೀವು ಕಮೆಂಟಲ್ಲಿ ಗೆಸ್ ಮಾಡಿದರೆ ಅಥವಾ ಅಸ್ಯೂಮ್ ಮಾಡಿದರೆ ದಟ್ ವಿ ಹ್ಯಾಡ್ ಕಮ್ ಟು ದಿಸ್ ಪ್ಲೇಸ್, ದೆನ್ ಯು ಆರ್ ರೈಟ್. ಸೊ ನಾವು ಬಂದಿರೋದು ಟು ಟ್ರೈ ದಿ ವೈರಲ್ ಜಾಪನೀಸ್ ಪ್ಯಾನ್ ಕೇಕ್. ಇಲ್ಲಿ ಬೆಣ್ಣೆ ಹಾಕ್ತಿರೋದು ನೋಡಿದ್ರೆ ನಂಗೆ ಟೆಂಪ್ಟ್ ಆಗ್ತಿದೆ. ಆ್ಯಂಡ್ ಯು ಕ್ಯಾನ್ ಸಿ ಹೌ ಜಿಗ್ಲಿ ದ ಪ್ಯಾನ್ ಕೇಕ್ಸ್ ಆರ್ ಹಿಯರ್. ಲುಕ್ ಎಟ್ ದ ಜಿಗ್ಲಿ, ವಾವ್. ಸೊ ಆಲ್ರೆಡಿ ನಾನು ಮುಂಚೆ ಹೇಳಿದ್ದೆ ವ್ಲಾಗಲ್ಲಿ ದಟ್ ನಾನು ನನ್ನ ಫ್ರೆಂಡ್ ಬರಬೇಕು ಅಂತ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ವಿ ಕುಡಂಟ್ ಕಮ್. ಸೊ ಹಿಯರ್ ಐ ಆಮ್ ಟ್ರೈಯಿಂಗ್ ಔಟ್ ಹರ್ ಸಜೆಷನ್. ನಾವು ಬಂದಿರೋದು ಟು ಟ್ರೈ ದಿ ವೈರಲ್ ಜಾಪನೀಸ್ ಸೊಫುಲ್ಲೆ ಪ್ಯಾನ್ ಕೇಕ್ ಫ್ರಮ್ ಓಫುಫು ಕೆಫೆ. ಸೊ ಐ ಹ್ಯಾವ್ ಆರ್ಡರ್ಡ್ ಚಾಕ್ಲೇಟ್ ಕ್ರಂಬಲ್. ಇದು ಕಾಸ್ಟ್ ಬಂದು 385 rupees. ಸೊ ಲೆಟ್ ಅಸ್ ಟ್ರೈ. ಹಿಂಗಿದೆ, ಇಟ್ ಈಸ್ ವೆರಿ ಜಿಗ್ಲಿ. ವೆರಿ ಸಾಫ್ಟ್, ವೆರಿ ನೈಸ್. ಬಾಯಿಗೆ ಹೋಗಿನೇ ಮೆಲ್ಟ್ ಆಗ್ತಾ ಇದೆ ಇದು. ಇದ್ರ ಜೊತೆ ದೇ ಹ್ಯಾವ್ ಗಿವನ್, ಐ ಡೋಂಟ್ ನೋ, ಐಸ್ ಕ್ರೀಮ್ ವಿಪ್ ಕ್ರೀಮ್ ಏನು. ಚಿಯರ್ಸ್. ವೆರಿ ನೈಸ್. ನಾವು ತಿನ್ಕೊಂಡು ಬಂದಾಯ್ತು. ಇವಾಗ ಇಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರಾಮಫೋನ್ ಇದೆ. ಸೊ ವಿ ಥಾಟ್ ವೈ ನಾಟ್ ಟ್ರೈ ಇಟ್, ಗಿವ್ ಇಟ್ ಅ ಟ್ರೈ ಅಂತ ಕೇಳಿದ್ವಿ. ಎಂಟ್ರಿ ಟಿಕೆಟ್ ಬಂದು 200. ಒಳಗಡೆ ವ್ಲಾಗ್ ಶೂಟ್ ಮಾಡಕ್ ಅಲೋ ಇದೆಯಾ ಇಲ್ವೋ ಗೊತ್ತಿಲ್ಲ, ಬಟ್ ಲೆಟ್ ಅಸ್ ಸಿ. ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ನಾನು ಅವರಿಗೆ ಕೇಳಿದ್ದೆ ವಿಡಿಯೋ ಶೂಟ್ ಮಾಡಕ್ಕೆ ಅಲೋ ಇದೆಯಾ ಅಂತ. ಸಿನ್ಸ್ ಇಟ್ ವಾಸ್ ದ ಲಾಸ್ಟ್ ಡೇ ಅವರು ಅಲೋ ಮಾಡಿದ್ರು. ಸೊ ದಿಸ್ ಇಸ್ ದ ಸ್ನೀಕ್ ಪೀಕ್ ಆಫ್ ವಾಟ್ ಇಟ್ ಲುಕ್ಸ್. ಲೈಫಲ್ಲಿ ಯಾವತ್ತೂ ಟ್ರೈ ಮಾಡಿಲ್ಲ, ನಂಗೆ ಆಸೆ ಇರ್ತಿದೆ ಯೂಸ್ ಮಾಡೋಕ್ಕೆ ಅಂತ. ಕೊನೆಗೂ ಆಪರ್ಚುನಿಟಿ ಸಿಗ್ತದೆ. ಹೆಂಗೆ? ಓ, hello, hello. If you are able to hear, please do like, share and subscribe to my channel. ಜಿಗಿ ಜಿಗಿ ಆಗ್ತಾ ಇದೆ ಮರ. ಜಾತ್ರೆ ಜಾತ್ರೆ ತರ ಮಾಡ್ತಾ ಇದೆ. ಹಿಂಗೆಲ್ಲ ಹಾಕೋತಿದ್ರಲ್ಲ. ಸಿಂಗರ್ಸ್. ಪಿ ಸಿ ಮಾಡೋಣ.
ಟ್ರೈ ಮಾಡ್ತಾ ಇದೀನಿ. ಇದನ್ನು ವರ್ಕ್ ಆಗುತ್ತೆ ಅಂತ ಅಂದ್ರು, ಬಟ್ ಟೈಮ್ ತಗೊಳುತ್ತೆ ಅಂತ. ಸೊ ನೋಡ್ತಾ ಇದೀನಿ ಹೆಂಗಾಗುತ್ತೆ. ಹೆಲೋ, ಏನೋ ಸೌಂಡ್ ಬಂತು ಒಟ್ನಲ್ಲಿ. ಹೆಲೋ, ಹಾಯ್ ಮಾಮ್. ನಾನು ಇವಾಗ ನಿಮ್ಗೆ ಯಾವ್ದೋ ಕಾಲ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾದ್ರೆ ನಿಮ್ಗೆ ಶಾಕ್ ಆಗ್ತೀಯ. ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋದಲ್ಲಿ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗತ್ತೆ. ಓಕೆ ಬಾಯ್. ಹಂಗೆ ಟೆಕ್ನಿಕ್ಸ್ ವಿಡಿಯೋನ ಹೆಂಗೆ ನೋಡಿಸ್ಬೇಕು ಅಂತ ಬೇರೆ ಎಲ್ಲ ಟ್ರೈ ಮಾಡಿದ್ಮೇಲೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ನಾನು ಲಾಸ್ಟ್ ಸ್ಟಾಪ್ ಬಂದಿರೋದೇ ಈ ಗೇಮ್ ಆಡೋಕ್ಕೆ. ಸೊ ದಿಸ್ ವಾಸ್ ದ ಫಸ್ಟ್ ಟೈಮ್ ನಾನು ಈ ಗೇಮ್ ಆಡ್ತಾ ಇದ್ದಿದ್ದು. ಲೈಫಲ್ಲಿ ಯಾವತ್ತೂ ಟ್ರೈ ಮಾಡೋದಿಲ್ಲ. ಸೊ ರಿಸಲ್ಟ್ ಏನು ಈ ಗೇಮ್ದು ಅಂದರೆ ಮುಂದೆ ಹೋಗ್ತಾ ಹೋಗ್ತಾನೆ ಗೊತ್ತಾಗೋದು. ಸೊ ವೇಟ್ ಆ್ಯಂಡ್ ಯಾವುದಕ್ಕೆ ಕಂಟ್ರೋಲ್ ಅಂತಾನೆ ಗೊತ್ತಿಲ್ಲ ನನಗೆ. ಇನ್ನೊಂದಿದೆ ಅನ್ಸುತ್ತೆ. ಎಷ್ಟು ಪಾಯಿಂಟ್ಸ್ ಬಂತು ನೋಡೋಣ. ಜಾಸ್ತಿ ಏನು ಬಂದಿರಲ್ಲ, ನೋಡೋಣ. ಸೇಮ್ ಪಾಯಿಂಟ್ಸ್. ಹೆಲೋ ಎವ್ರಿವನ್. ಐ ಥಿಂಕ್ ಬರ್ತಾ ಬರ್ತಾ ವ್ಲಾಗ್ ಮಾಡ್ತಾ ಮಾಡ್ತಾ ಒಂದು ಕೈಂಡ್ ಆಫ್ ಎಕ್ಸ್ಟ್ರೋವರ್ಟ್ ಆಗ್ತಾ ಇದ್ದೇನೆ. ವಾಪಸ್ ಕಮಿಂಗ್ ಟು ಮೈ ಓಲ್ಡ್ ಫಾರ್ಮ್ ಥರ ಅನಿಸ್ತಾ ಇದೆ. ಸೊ ನಾನು ವ್ಲಾಗ್ ಎಡಿಟ್ ಮಾಡೋ ಟೈಮಲ್ಲಿ ನಾನು ಮರ್ತೇ ಹೋಗಿತ್ತು ನಾನು ಎಡಿಟ್ ಮಾಡೇ ಇಲ್ಲ ಅಂತ, ಎಂಡಿಂಗ್ ಕೊಟ್ಟೇ ಇಲ್ಲ ಅಂತ. ಸೊ ಹಿಯರ್ಸ್ ದ ಎಂಡಿಂಗ್ ಪಾರ್ಟ್. ನೀವು ಅನ್ಕೋತಿರ್ಬೋದು ನಾನೇನೋ ಜಾಕೆಟೆಲ್ಲ ಹಾಕ್ಕೊಂಡಿದ್ದೀನಿ ಅಂತ, ಈ ಸೆಕೆ ಟೈಮಲ್ಲೂ ಜಾಕೆಟ್ ಹಾಕ್ಕೊಂಡಿದ್ದೀನಿ ಅಂತ. ಬಟ್ ನನಗೆ ಚಳಿ ಆಗ್ತಾ ಇದೆ, ನನಗೆ ಚಳಿ ತಡ್ಕೊಳಕ್ಕಾಗಲ್ಲ. ಸೊ ನಾನು ಜಾಕೆಟ್ ಹಾಕ್ಕೊಂಡಿದ್ದೀನಿ. ನೀವೇನು ಅಂದ್ಕೊಂಡ್ರೂ ಪರವಾಗಿಲ್ಲ. ಆ್ಯಂಡ್ ನಾನು ನಾರ್ಮಲಾಗೇ ಮಾಡ್ಬೋದಿತ್ತು ವಿದೌಟ್ ದ ಮೈಕ್. ಬಟ್ ನಮ್ಮ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಸ್ವಲ್ಪ ವಾಲ್ಯೂಮ್ ಕೇಳಿಸುತ್ತೆ ಅಂತ ಒಂದೇ ರೀಸನ್ಗೆ ಮೈಕ್ ಯೂಸ್ ಮಾಡ್ತಾಯಿದ್ದೆ. ಸೊ ಕಮ್ಮಿಂಗ್ ಟು ದ ರಿವ್ಯೂ, ಬೇಸಿಕಲಿ ನಾವು ತೊಗೊಂಡಿದ್ದು ಆಲ್ರೆಡಿ ವುಡ್ ಹ್ಯಾವ್ ಸೀನ್ ಇನ್ ದ ವ್ಲಾಗ್ ಅಲ್ವಾ. ಸೊ ನಾನು ತೊಗೊಂಡಿದ್ದು ಚಾಕ್ಲೇಟ್ ಕ್ರಂಬಲ್ ಪ್ಯಾನ್ ಕೇಕ್ ಅಲ್ವಾ. ಲವ್ಡ್ ದ ಪ್ಯಾನ್ ಕೇಕ್. ಅದು ತಿಂದಿದ ತಕ್ಷಣವೇ ಬಾಯಲ್ಲಿ ಫುಲ್ ಮೆಲ್ಟ್ ಆಗ್ತಾ ಇತ್ತು. ಆ್ಯಂಡ್ ಇಟ್ ವಾಸ್ ವೆರಿ ಸಾಫ್ಟ್. ಈ ಕೇಕ್ಕಿಂತನೂ ತುಂಬ ಸಾಫ್ಟಾಗಿತ್ತು ಟೆಕ್ಸ್ಚರ್ ವೈಸ್. ಆ್ಯಂಡ್ ಕಾಸ್ಟ್ ಬಂದುಬಿಟ್ಟು 385 ರೂಪೀಸ್ ಇತ್ತು. ಸೊ ಅವರಲ್ಲಿ ಬರೀ ಪ್ಯಾನ್ ಕೇಕೇ ಅಲ್ಲ, ಬೇರೆ ಬೆವ್ರೇಜಸ್ ಸಹ ಅವೈಲೇಬಲ್ ಇತ್ತು. ಇಫ್ ಮೆನ್ಯೂಲಿ ಕಾಣಿಸಿಲ್ಲ ಅಂದರೆ ವಿಡಿಯೋದಲ್ಲಿ ಐ ವಿಲ್ ಪುಟ್ ಅ ಸಪ್ರೇಟ್ ಮೆನ್ಯೂ ಸೊ ದಟ್ ಯು ಕ್ಯಾನ್ ಸಿ ನೆಕ್ಸ್ಟ್ ಟೈಮ್ ಹೋದಾಗ ಏನು ಆರ್ಡರ್ ಮಾಡಬೇಕು ಅಂತ. ನನ್ನ ಕಾಸ್ಟ್ ಬಂದುಬಿಟ್ಟು 385 ಲೈಕ್ ಐ ಟೋಲ್ಡ್. ಅವರ ಪ್ರೈಸ್ ರೇಂಜ್ ಬಂದುಬಿಟ್ಟು ಒಂದು 350 to 400 ತನಕನೂ ಇತ್ತು ಪ್ರೈಸ್ ರೇಂಜ್. ಬಟ್ ಇಟ್ ವಾಸ್ ವರ್ತ್ ದಿ ಮನಿ ಇಫ್ ಐ ಹ್ಯಾವ್ ಟು ಸೇ. ಅಂದರೆ ಇಟ್ ವಾಸ್ ರಿಯಲಿ ವರ್ತ್ ದಿ ಮನಿ. ನನಗಂತೂ ತಿಂದ್ಬಿಟ್ಟು ತುಂಬ ಇಷ್ಟ ಆಗೋಯಿತು. ಇವನ್ ದೋ ಐ ಆಮ್ ನಾಟ್ ಸಮ್ವನ್ ಹೂ ಈಟ್ ಸ್ವೀಟ್, ಬಟ್ ಅದು ತಿಂದ್ಬಿಟ್ಟು ವಾವ್ ಅನಿಸ್ಬಿಡ್ತು. 1 minute ಅನ್ನ ಇಟ್ಟಿದ್ದೆ, ಸೊ ಕುಕ್ಕರ್ ವಿಸಲ್ ಬಂತು ಅಂತ ಹೊಟ್ಟೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಎನಿವೆ ಲೆಟ್ ಮೀ ಕಂಟಿನ್ಯೂ. ಏನು ಮಾಡ್ತಿದ್ದೆ, ಐ ಮೀನ್ ಏನು ಮಾತಾಡ್ತಾ ಇದ್ದೆ? ಹಾಂ, ಸೊ ನನಗಂತೂ ತುಂಬ ಇಷ್ಟ ಆಯಿತು. ಲೈಕ್ ಐ ಟೋಲ್ಡ್, ನಾನು ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡಿದ್ವಿ ಇದನ್ನು ಹೋಗೋಕ್ಕೆ. ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಿಲ್ವಲ್ಲ. ಸೊ ನಾನು ಒಬ್ಬಳೇ ಹೋಗ್ಬಿಟ್ಟು ಟ್ರೈ ಮಾಡೋಣ ಅಂತ ಹೋದೆ ನನ್ನ ಇನ್ನೊಂದು ಫ್ರೆಂಡ್ ಜೊತೆ. ಸೊ ನಾನು ನನ್ನ ಫ್ರೆಂಡಿಗೆ ಉಡ್ಸಿರೋ ಲೆವೆಲ್ ಕೇಳಬೇಕು. ಅಲ್ಲಿ ಹೋಗ್ಬಿಟ್ಟು ಆರ್ಡರ್ ಮಾಡಿಬಿಟ್ಟು ನಾನು ಅವಳಿಗೆ ವೀಡಿಯೋ ಕಾಲೆಲ್ಲ ಮಾಡಿಬಿಟ್ಟು ಉರಿಸ್ತಾ ಇದ್ದೆ, ನೋಡು ಹೆಂಗಿದೆ ಟೇಸ್ಟಿಯಾಗಿ ಅದು ಇದು ಅಂತ. ಐ ಆಮ್ ಶ್ಯೂರ್ ಶಿ ವುಡ್ ಬಿ ವಾಚಿಂಗ್ ದ ವ್ಲಾಗ್. ಅವಳು ತಿರ್ಗಾ ವ್ಲಾಗ್ ನೋಡಿಬಿಟ್ಟು ಉರ್ಕೊಂಡಿರ್ತಾಳೆ, ಫುಲ್ ಟೆಂಪ್ಟ್ ಆಗಿರ್ತಾಳೆ. ಇಫ್ ಯು ಆರ್ ವಾಚಿಂಗ್ ದಿಸ್ ವ್ಲಾಗ್, ಸಮಾಧಾನ, ಇನ್ನೂ ಉರ್ಕೋ, ತೊಂದರೆ ಇಲ್ಲ. ನೆಕ್ಸ್ಟ್ ಟೈಮು ಹೋಗ್ಬಿಟ್ಟು ತಿನ್ಕೊಂಡೇ ಬಂದುಬಿಡೋಣ, ಆಯಿತಾ? ಸೊ ಎನಿವೆ, ಜೋಕ್ಸ್ ಅಪಾರ್ಟ್,
ಏನು ಹೇಳ್ತಾ ಇದ್ದೆ? ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಒಂದು ಡಿಸಡ್ವಾಂಟೇಜ್ ಏನು ಅಂದರೆ ಅಲ್ಲಿ ಜಾಗ ಕಮ್ಮಿ ಇತ್ತು ಟು ಹ್ಯಾವ್ ಇಟ್ ಕೂತ್ಕೊಂಡು ತಿನ್ನೋಕ್ಕೆ. ಅವ್ರ ಪಕ್ಕದಲ್ಲಿ ಏನೋ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇತ್ತು, ಇಲ್ಲ ಅಂತ ಹೇಳಲ್ಲ. ಬಟ್ ಕಂಪ್ಯಾರಿಟಿವ್ಲಿ ರಶ್ ಇರೋದ್ರಿಂದ ಜಾಗ ಜಾಸ್ತಿ ಜನ ಕೂತ್ಕೊಳ್ಳೋಕ್ಕಾಗಲ್ಲ. ಇಟ್ ವಾಸ್ ಓನ್ಲಿ ಫಾರ್ ಫ್ಯೂ ಮೆಂಬರ್ಸ್. ಸೊ ನಮ್ಗೆ ಅದೊಂದು ಮೀ ಆ್ಯಂಡ್ ಮೈ ಫಂಬಲ್ಸ್. ನಿರ್ಗಾ ನಿರ್ಗಾ ತಿರ್ಗಾ ಐ ಥಿಂಕ್ ಐ ಶುಡ್ ಟೇಕ್ ಸಮ್ ಕ್ಲಾಸಸ್. ತುಂಬ ಫಂಬಲ್ಸ್ ಮಾಡ್ತೇನೆ, ಬಟ್ ಇಟ್ಸ್ ಓಕೆ. ಏನೋ ಒಂದು ನಿಮ್ಗೆ ಇಷ್ಟ ಆಗ್ತಿದೆಯಾ ಅಷ್ಟೇ ಸಾಕು. ಎನಿವೆ, ಹಂಗಂತ ನಾನೇನು ಬೇಕು ಅಂತಲೇ ಮಾಡ್ತಿಲ್ಲ, ಬಟ್ ಅದು ಹಂಗೆ ಬಂದ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎನಿವೆ, ಸೊ ನಮ್ಗೆ ಅದೊಂದು ಪ್ರಾಬ್ಲಮ್ ಆಯಿತು. ಸೊ ನಾವು ಅದನ್ನು ಆರ್ಡರ್ ಮಾಡ್ಕೊಂಡು ಅದನ್ನು ತೊಗೊಂಡ್ಬಿಟ್ಟು ತಿರ್ಗಾ ಮೇಲೆ ಹೋಗಬೇಕಾಯ್ತು. ಎಲ್ಲಿ ಫುಡ್ ಕೋರ್ಟ್ ಎಲ್ಲ ಇತ್ತಲ್ಲ, ಸೊ ನಾವು ಅಲ್ಲಿ ತಗೊಂಡು ಅಲ್ಲಿ ಹೋಗಿ ತಿಂದ್ಕೊಂಡು ತಿರ್ಗಾ ಬರಬೇಕಾಯ್ತು. ಸೊ ಅದೊಂದು ಡಿಸಡ್ವಾಂಟೇಜು ಆಯಿತು. ಬಟ್ ಇಫ್ ನಾಟ್ ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್. ಐ ಡೋಂಟ್ ನೋ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಅವೈಲೇಬಲ್ ಇದೆಯಾ ಇಲ್ವೋ ಅಂತ, ಯಾವತ್ತೂ ನಾನು ನೋಡಿಲ್ಲ, ಚೆಕ್ ಮಾಡಿಲ್ಲ. ಇಫ್ ಇಟ್ಸ್ ದೇರ್ ಯು ಕ್ಯಾನ್ ಆರ್ಡರ್ ಇಟ್. ಬಟ್ ಐ ವುಡ್ ಸಜೆಸ್ಟ್, ರಾದರ್ ದೆನ್ ಸ್ಪೆಂಡಿಂಗ್ ಎಕ್ಸ್ಟ್ರಾ ಬಗ್ಸ್, ನೀವು ಯಾವತ್ತಾದ್ರು ಔಟಿಂಗ್ ಆ ಥರ ಏನಾರು ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡ್ತಿದ್ದಾರೆ ಫೋರಮ್ಗೆ ಹೋಗೋಕ್ಕೆ, ಯು ಕ್ಯಾನ್ ಗೋ ಆ್ಯಂಡ್ ಟ್ರೈ ಇಟ್ ಔಟ್ ದೇರ್ ಓನ್ಲಿ. ಓವರಾಲ್ ಮೈ ಫ್ರೆಂಡ್ಸ್ ಸಜೆಷನ್ ವಾಸ್ ಅ ಪಾಸ್. ನೆಕ್ಸ್ಟ್ ನಾನು ಹೋಗಿದ್ದು ವರ್ಲ್ಡ್ಸ್ ಗ್ರಾಮಫೋನ್, ಐ ಮೀನ್ ಲಾರ್ಜೆಸ್ಟ್ ಗ್ರಾಮಫೋನ್ ಒಳಗಡೆ ಟು ಎಕ್ಸ್ಪೀರಿಯನ್ಸ್. ನಾನು ಅದನ್ನೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೇ ನೋಡ್ತಾ ಇದ್ದೆ, ಏನಿದು ಅಂತ. ಸೊ ಪ್ರತಿ ಸತಿ ನೋಡಬೇಕಾದ್ರೂ ಹೂ ಎವರ್ ವಾಸ್ ಮೇಕಿಂಗ್ ರೀಲ್ಸ್ ರಿಲೇಟೆಡ್ ಟು ದ್ಯಾಟ್, ಒಳಗಡೆ ಏನು ಇದೆ ಅಂತ ತೋರಿಸ್ತಾ ಇರಲಿಲ್ಲ. ಸೊ ದೇ ಆರ್ ಓನ್ಲಿ ಶೋಯಿಂಗ್ ದಿ ಔಟರ್ ಪಾರ್ಟ್. ಸೊ ಫಾರ್ ದ ಫಸ್ಟ್ ಟೈಮ್, ಹೂ ಎವರ್ ಹ್ಯಾಸ್ ನಾಟ್ ಗಾನ್ ಇನ್ಸೈಡ್, ಯು ಕ್ಯಾನ್ ಸಿ ಇಟ್ ವಯಾ ಮೈ ವ್ಲಾಗ್. ಸೊ ನಾನು ಅವ್ರಿಗೆ ಕೇಳಿದೆ ಮುಂಚೆನೇ, ಎಂಟ್ರಿ ಮಾಡೋಕ್ಕಿಂತ ಮುಂಚೆನೇ. ಸೊ ಅವರು ಅಲೋ ಮಾಡಿದ್ರು. ಲಾಸ್ಟ್ ಡೇ ಅಂತಂದು ಅಲೋ ಮಾಡಿದ್ರೆ ಏನೋ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಅಲೋ ಮಾಡಿದ್ರು. ಸೊ ನಾನು ಹೋಗಿದ ತಕ್ಷಣವೇ ಐ ವಾಸ್ ಇನ್ ಅ ವೆರಿ ಡಿಫ್ರೆಂಟ್ ಎರಾ ಥರನೇ ಅನ್ನಿಸ್ತು. ಫುಲ್ಲಿ ಹಳೆಯ ಕಾಲದ್ದು ಫೋನು, ಲ್ಯಾಪ್ಟಾಪ್ ಆವಾಗಿರಲಿಲ್ಲ, ಸಾರಿ, ಕಂಪ್ಯೂಟರು, CPU, ಟೈಪ್ ರೈಟರ್. ಸೊ ಸಿನ್ಸ್ ಐ ಆಮ್ ಆಲ್ಸೋ ಅ ಜೆನ್ಸಿ ಕಿಡ್, ದೇರ್ ವೆರ್ ಸೋ ಮೆನಿ ಥಿಂಗ್ಸ್ ನಾನು ಫಸ್ಟ್ ಟೈಮ್ ನೋಡೋಕ್ಕಾಯ್ತು, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಯ್ತು. ಯಾವಾಗಲೂ ನಮ್ಮಮ್ಮ ಹೇಳ್ತಾಯಿದ್ರು, ಮುಂಚಿನ ಕಾಲದಲ್ಲಿ ಆ ಥರ ಟೈಪ್ ಆಫ್ ಟೆಲಿಫೋನ್ಸ್ ಇರ್ತಿತ್ತು, ವೇರ್ ಹ್ಯಾವ್ ಟು ಡೈಲ್ ಇಟ್, ಸರ್ಕಲ್ ಮಾಡ್ಕೊಂಡು ಡೈಲ್ ಮಾಡಬೇಕಿತ್ತು. ಅದನ್ನೆಲ್ಲ ಕೇಳಿಸ್ಕೋಬೇಕಾದ್ರೆ ನನಗೂ ಆಸೆ ಆಗ್ತಿತ್ತು, ಯಾವಾಗ ನನಗೂ ಈ ಥರ ಆಪರ್ಚುನಿಟಿ ಸಿಗುತ್ತೆ ಈ ಥರ ಎಲ್ಲ ಟ್ರೈ ಮಾಡೋಕ್ಕೆ, ಒಂದು ಸತಿ ಆದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಬೈ ಗಾಡ್ಸ್ ಗ್ರೇಸ್ ಆರ್ ಐ ಡೋಂಟ್ ನೋ, ಆ ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ಲಕ್ಕಿಲಿ ಅವತ್ತು ಲಾಸ್ಟ್ ಡೇ ಆಗಿದ್ದರಿಂದ ನನಗೆ ಆಪರ್ಚುನಿಟಿ ಸಿಕ್ತು ಅನ್ನೋದು ಇನ್ನೂ ದೊಡ್ಡದು. ಸೊ ಐ ವಾಸ್ ಏಬಲ್ ಟು ಟ್ರೈ ಇಟ್. ಅದು ಬಿಟ್ಟು ಬಾಕಿ ಎಲ್ಲ ವಾಸ್ ಪ್ಯೂರ್ ನಾಸ್ಟಾಲಜಿಯಾ. ಹಳೆ ಕಾರ್ಟೂನ್ಸ್ ಆಗಿರಬಹುದು, ಇಟ್ ವುಡ್ ಬಿ ಸ್ಕೂಬಿ-ಡೂಬಿ-ಡೂ, ಟಾಮ್ ಆ್ಯಂಡ್ ಜೆರಿ, ಆಸ್ ವರ್ಲ್ಡ್, ಅದೆಲ್ಲ ಹಾಕಿದ್ರು ಪೋಸ್ಟರ್ಸ್ ಎಲ್ಲ. ಮತ್ತು ಹಳೆ ಕಾಲದ್ದು ಮೂವಿ ಟಿಕೆಟ್ಸ್ ಎಲ್ಲ ಹೆಂಗಿತ್ತು ಅದೆಲ್ಲ ಇತ್ತು ಆ ಒಂದು ಪ್ಲೇಸಲ್ಲಿ. ಆ್ಯಂಡ್ ಯೋರ್ ರೇಡಿಯೋ ಒಳಗಡೆ ಕೆಸೆಟ್ನ ಅದು ಹೆಂಗೆ ನಾವು ಚಿಕ್ಕವರಿರ್ಬೇಕಾದ್ರೆ ಅದನ್ನೆಲ್ಲ ಟ್ರೈ ಮಾಡಿದ್ದೀವಿ. ರೀಲ್ನ ವಾಪಸ್ ಹಾಕ್ಬಿಟ್ಟು ಅದನ್ನು ತಿರ್ಗಾ ಸೆಟ್ ಮಾಡೋದು, ಅಥವಾ ಏನೋ CD ಡಿಸ್ಕ್ ಅಂತ ಬರ್ತಾಯಿತ್ತು. ಸೊ CD ಡಿಸ್ಕ್ ಓಪನ್ ಮಾಡಿ ಅದು CD ತೆಗೆದ್ಬಿಟ್ಟು ಡಿಸ್ಕ್ ಪ್ಲೇಯರ್ಗೆ ಹಾಕೋದು, ಅದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಮಾಡ್ತಾಯಿದ್ವಿ. ಸೊ ಗೋಯಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್ ವಾಸ್ ಸಮಥಿಂಗ್ ಎಲ್ಸ್. ಇವಾಗಿರೋ AI ಟೆಕ್ನಾಲಜಿಯಲ್ಲಿ that was something worth the experience ಅನ್ಬೋದು, to go back to that memory. It was like memory bring back you, ಆ ಥರನೇ ಇತ್ತು. ಸೊ I too loved it. ಮೂವಿಂಗ್ ಫಾರ್ವರ್ಡ್ ಜನರೇಷನಲ್ಲಿ it is good to pause and experience those memories and go backward. So overall it was very nice. And ಗೇಮ್ ಪಾರ್ಟ್ ಅಂತೂ ಆಲ್ರೆಡಿ ಹೇಳ್ದಂಗೆ ಇಟ್ ವಾಸ್ ಮೈ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದಿದ್ದು. ನನಗೆ ಅದ್ರ ಬಗ್ಗೆ ಏನು ಅಂತಲೂ ಗೊತ್ತಿರಲಿಲ್ಲ, ಹೆಂಗೆ ಮಾಡೋದು, ಏನು ಗೇಮು ಅಂತ. ಏನೋ ಒಂದು ಆಡಿದೆ, ಏನೋ ಒಂದು ರೇಂಜಿಗೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತಾ, ಆಪರ್ಚುನಿಟಿ ಸಿಕ್ತಾ, ಅಷ್ಟೇ ಸಾಕು. ಸೊ ಓವರಾಲ್ ಇಟ್ ವಾಸ್ ವೆರಿ ನೈಸ್. ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿ ಹೋಗಿ ಅದನ್ನೆಲ್ಲ ಟ್ರೈ ಮಾಡೋದು, ಅದನ್ನೆಲ್ಲ ನೋಡೋದು. ಆ್ಯಂಡ್ ಬೆಂಗಳೂರು ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋಕ್ಕೆ ಆಪರ್ಚುನಿಟಿ ಸಿಕ್ತು.
ಸೊ ಹೂಎವರ್ ಹ್ಯಾಸ್ ನಾಟ್ ಗಾನ್, ಐ ಹೋಪ್ ಫ್ಯೂಚರಲ್ಲೂ ತಿರ್ಗಾ ಅದು ವಾಪಸ್ ಬರಲಿ ಆ್ಯಂಡ್ ತಿರ್ಗಾ ಯು ಮೇ ಗೆಟ್ ದ ಚಾನ್ಸ್ ಟು ಎಂಟರ್ ಆ್ಯಂಡ್ ವಿಸಿಟ್ ದೋಸ್. ಇಫ್ ನಾಟ್, ಡೂ ವಾಚ್ ಇಟ್ ಇನ್ ಮೈ ವ್ಲಾಗ್. ಐ ನೋ ವ್ಲಾಗಲ್ಲಿ ನೋಡೋಕ್ಕಿಂತ ಲೈವಾಗಿ ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ. ಸೊ ಐ ಹೋಪ್ ಅದು ತಿರ್ಗಾ ಬರಲಿ. ವಿತ್ ದಿಸ್, I hope you liked my second episode of Is It Worth the Hype? And ಹೇಳೋದೇ ಮರ್ತೋಯ್ತು, it was definitely worth the hype. So if you have not gone there, do go try it out. So with this, I end my vlog. If you have liked my video, do like, share and subscribe to my channel. This is your ambivert girl Sadhvi signing off. Bye bye.